ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರೋಜಸ್ ಲೈಫ್ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್, ಇದು ಈವ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ಸ್ಕ್ಯಾನಿಂಗ್ ಕೂಡ ನಾವು ಮುಗಿಸ್ಕೊಂಡು ಬಂದ್ವಲ್ಲ. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡಿಕೊಂಡೆ. ಇನ್ನು ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಕೆಲಸ ಎಲ್ಲ ಅಂಥೇಳಿ. ಇನ್ನು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಫಸ್ಟು ಬಂದಿದ್ದ ತಕ್ಷಣವೇ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ, ಇನ್ನು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಹಾಗೆ ಶನಿವಾರ ನಾನು ಒಲೆನೆಲ್ಲ ನೀಟಾಗಿ ಈ ಥರ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡು ಹಾಗೆ ಫ್ರೆಂಡ್ಸ್ ನಾನು ಮುಗಿಸ್ಕೊಂಡು ಇನ್ನು ನನ್ನ ಮಗನ ಮಲಗಿಸ್ಬಿಟ್ಟು ಪೂಜೆ ಮಾಡ್ಕೊಂಬಿಡೋಣ ಇವತ್ತು ಅಂತೇಳಿ. ಟೈಮ್ ಕೂಡ ನೀವು ನೋಡ್ಬೋದು, ಆಲ್ರೆಡಿ 5:30 ಆಗ್ತಾಯಿದೆ. ಇನ್ನು ಪೂಜೆ ಕೂಡ ನಾನು ಮಾಡಿ ಮುಗಿಸ್ಕೊಂಡಿದ್ದೀನಿ. ಹಾಗೆ ಇನ್ನು ನನ್ನ ಮಗನ ಆಲ್ರೆಡಿ ಮಲಗಿಸಿ ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆನ ಮುಗಿಸ್ಕೊಂಡಿದ್ದು. ಅವ್ನು ಯಾಕೋ ಜಾಸ್ತಿ ನಿದ್ದೆನೂ ಸಹ ಮಾಡಿಲ್ಲ, ಬೇಗನೆ ಎದ್ಬಿಟ್ಟ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ನಾವು ಸ್ಕ್ಯಾನಿಂಗಿಗೆ ಹೋದಾಗ ಹೋಟೆಲಲ್ಲಿ ತಿನ್ಕೊಂಬಂದಿದ್ವಲ್ಲ, ಹಾಗಾಗಿ ಸಂಜೆ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಾ ಇತ್ತಲ್ವ, ಹಾಗಾಗಿ ನನ್ನ ಹಸ್ಬೆಂಡಿಗೆ ಹಣ್ಣು ಕಟ್ ಮಾಡಿಕೊಡೋಕೆ ಹೇಳಿದ್ದೆ. ಸೊ ಅವರು ಕೂಡ ಹಣ್ಣು ಕಟ್ ಮಾಡಿಕೊಡ್ತಿದ್ದಾರೆ. ಪಾಪ ಅಲ್ಲೇ ಇದ್ದಾನೆ, ಮತ್ತದು ಆರಿದ್ರೆ ನರಿ ಚೆನ್ನಾಗಿತ್ತಲ್ಲ. ಚೆನ್ನಾಗೈತೆ. ನಿಮ್ಮ ಅಪ್ಪನ ನಗು ಬರುತ್ತದೆ. ಏನ್ ಕುಯ್ತೈತಿ ನಿಮ್ಮಪ್ಪ? ಅಲ್ಲಡಲ್ಲಿ ಎಷ್ಟು ಚೆನ್ನಾಗಿ ಕುಯ್ತೈತಿ ನಿಮ್ಮಪ್ಪ. ಎಷ್ಟು ಚೆನ್ನಾಗಿ ಬಂತು ನೋಡ. ಏ ಇರ ಹೊಟ್ಟೆ ಅಂತ ಏನ್ ಕುಯ್ತು? ಉಪ್ಪು ಖಾರದ ಪುಡಿ ಹಾಕ. ಹಚ್ಕೊಂಡ್ ತಿನ್ನೋದು ಚಂದ. ಈ ತರ ಚೆನ್ನಾಗಿರಲ್ಲ. ನೀನ್ ತಿನ್ನಲ್ಲ ಅದೇ. ಉದ್ದುದ ಮಾಡು, ಚೆನ್ನಾಗಿರುತ್ತೆ. ಅಯ್ಯೋ ನನ್ನ ಮಗ ಯಾಕ್ರಿ ಬಿಡ್ತಾ ಇಲ್ಲ? ದೂರ ಬಾಮ ಅಂತ ಇಟ್ಕೊಂಡ್ಬಿಟ್ಟಾನೆ. ಗುಂಡುಮಣಿ ಚೆನ್ನಾಗಿ ನಿದ್ದೆ ಮಾಡಿದ್ದೈತೆ. ನೀನ್ ತಿಂತೆ ಮನೆ ಕಲ್ಲಂಗಡಿ ಹಣ್ಣು? ಯಾಕೆ ತಿನ್ನಲ್ಲ ನೀನು? ಏನ್ ತಿಂತೀಯ ಮತ್ತೆ ನೀನು? ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಹಸ್ಬೆಂಡ್ ಕೂಡ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಟ್ರು. ತುಂಬಾ ನಂಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಾವು ತಿಂದಿದ್ದು ಆಫ್ಟರ್ನೂನು 12:30 1 o'clock ನಿಯರ್ ಈ ಥರ ನಾವು ತಿಂದಿದ್ದು. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹೋಟೆಲಲ್ಲಿ ಹೊಟ್ಟೆ ತುಂಬ ತಿನ್ಕೊಂಬಂದಿದ್ದೆ, ಆದರೆ ನನಗೆ ಸ್ವಲ್ಪ ಬೇಗ ಹೊಟ್ಟೆ ಶುರು ಆಗಿಬಿಡ್ತು. ಸೊ ಹಾಗಾಗಿ ಚಪಾತಿ ಮಾಡಿಕೊಂಡು ಕಾಯಿ ಚಟ್ನಿ ಮಾಡ್ಕೊಂಡ್ಬಿಡೋಣ ಅಂತೇಳಿ, ನಾನು ತುಂಬ ಸಿಂಪಲ್ಲಾಗಿ ಕಾಯಿ ಚಟ್ನಿನ ಮಾಡಿಬಿಡೋಣ ಇವತ್ತು ಬೇಗ ಅಂತೇಳಿ ತೆಂಗಿನಕಾಯಿದು ಸಿಪ್ಪೆನೆಲ್ಲ ತೆಗೆದು ರಿಮೂವ್ ಮಾಡ್ತಾಯಿದ್ದೆ. ಹಾಗೆ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ತುಂಬ ಕ್ವಿಕ್ಕಾಗಿಯೂ ಮಾಡ್ಕೊಳ್ತೀನಿ ನಾನು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಶೇಂಗಾ ಬೀಜನ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ಶೇಂಗಾ ಬೀಜ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರ್ತಾಯಿತ್ತು, ಬಟ್ ಅದಿರಲಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಅಂದರೆ ಇದ್ದಿದ್ರೆ ಆಗ್ತಿದ್ದು, ಇರಲಿಲ್ಲಲ್ಲ, ಹಾಗಾಗಿ. ಇನ್ನು ಅದು ಹಾಕ್ದೇ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಚಟ್ನಿನ. ಚಪಾತಿಗಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ನನ್ನ ಮಗ ಅಲ್ಲಿ ಹೋಟೆಲಿಗೆ ಹೋದಾಗ ಇನ್ನೂ ಚಪಾತಿ ಬೇಕು ನನಗೆ. ಅದರಲ್ಲೂ ಅಲ್ಲಿನ ಚಪಾತಿ ಸ್ವಲ್ಪ ಗರಿ ಗರಿಯಾಗಿರೋದೆ, ಇಲ್ಲಿ ಚಪಾತಿ ಮನೇಲಿ ಸ್ವಲ್ಪ ನನಗೆ ಗರಿ ಗರಿಯಾಗಿ ಕಟ್ಟುಮ್ ಅಂತ ಇರುತ್ತಲ್ಲ, ಸೊ ಆ ಪರ್ಪಸ್ಸಿಗೋಸ್ಕರ ಆ ಥರ ಚಪಾತಿ ಬೇಕಂತ ಹೋಟೆಲಲ್ಲಿ ಹೇಳ್ತಾ ಇದ್ದ. ಸೊ ಹಾಗಾಗಿ ಮನೆಗೆ ಹೋಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಚಪಾತಿ ಮಾಡ್ಕೊಂಬಿಡೋಣ ಅಂತೇಳಿ ಇದೇ ಕಾಯಿ ಚಟ್ನಿಗೆ ಚಪಾತಿ ಮಾಡಿಕೊಂಡು ಸ್ವಲ್ಪ ರೈಸ್ನ ಮಾಡ್ಕೊಂಡಿದ್ದೆ. ರೈಸ್ ತುಂಬ ಬಿಸಿ ರೈಸು ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇನ್ನೆಲ್ಲ ಯೂಸ್ ಮಾಡಿದ್ದೀನಿ ಅಂತಂದರೆ. ಹಾಗೆ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಕಡಲೆಬೇಳೆ ಇರುತ್ತಲ್ಲ, ಅದನ್ನು ಹುರಿದು ತೊಗೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ಜೀರಿಗೆ, ಇದಿಷ್ಟನ್ನ ಹಾಕಿ, ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಾನು ಇದನ್ನು ಒಳ್ಳೆಗೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ.
ಹಾಗೆ ಫ್ರೆಂಡ್ಸ್ ಇನ್ನು ರೈಸಿಗೆ ಕೂಡ ಇಟ್ಕೊಂಡ್ಬಿಡೋಣ ಅಂತಲಾಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡೋಣ, ಕುಕ್ಕಿಂಗ್ ಕೆಲಸ ಧಾರಾವಾಹಿಯಾದರೂ ನೋಡ್ಬೋದಲ್ಲ ಅಂತೇಳಿ. ಹಾಗೆ ಸ್ವಲ್ಪ ನನಗೂ ರೆಸ್ಟ್ ತೊಗೋಬೋದು ಅಂತೇಳಿ ರೈಸಿಗೆ ಕೂಡ ಇಟ್ಟಿದ್ದೀನಿ. ಹಾಗೆ ನಾನು ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಫ್ರೆಂಡ್ಸ್ ಚಪಾತಿ ರಾತ್ರಿ ಊಟಕ್ಕೆಲ್ಲ ಪ್ರಿಪೇರ್ ಮಾಡಿದ್ದಾಯಿತು. ಇನ್ನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇವತ್ತು ರೆಸ್ಟ್ ಮಾಡೋಣ ಅಂತೇಳಿ ಹಾಸ್ಪಿಟ್ಲಿಂದ ಬಂದನಲ್ಲ, ಅಲ್ಲಿ ವೆಯ್ಟ್ ಮಾಡಿ ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಬೇಗನೆ ನನ್ನ ಮಗನಿಗೂ ಸಹ ತಿನ್ನಿಸ್ಬಿಟ್ಟು ನಾನು ಕೂಡ ತಿನ್ಕೊಂಬಿಟ್ಟು ರೆಸ್ಟ್ ಮಾಡೋಣ ಅಂತ ಹೊರಟು. ಹಾಗೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಸಣ್ಣ ಒಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು. ನಿಮ್ಗೆ ಇವತ್ತು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮತ್ತೊಂದು ವಿಡಿಯೋನೊಂದಿಗೆ. ಬಾಯ್, ಟೇಕ್ ಕೇರ್.